ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ಗುರುಗ್ರಹ ಸಂಚಾರ 2026 ಅಂದರೆ ಈ ಗುರುಗ್ರಹ ವರ್ಷಕ್ಕೊಂದ್ಸರಿ ಪರ್ಫೆಕ್ಟ್ ಆಗ್ಬಿಡ್ತಾರೆ ಸರ್. ಯಾಕೆಂದರೆ ಒಂದೊಂದು ರಾಶಿನಲ್ಲಿ ಗುರುಗ್ರಹ ಒಂದೊಂದು ಮನೇಲಿ ಇರೋದು. ಸೊ 12 ವರ್ಷಕ್ಕೆ ಫುಲ್ ಕುಂಡಲಿ 12 ರಾಶಿನ ತಿಳ್ಕೊಂಬಂದಿರೋ ಗ್ರಹ ಏನಪ್ಪ ಅಂದರೆ ಈ ಗುರುಗ್ರಹ. 2026ರಲ್ಲಿ 12 ವರ್ಷಕ್ಕೆ ಮುಂಚೆ ಯಾವ ಥರ ಗುರುಗ್ರಹ ಇದೆ ಅಂತ ನೋಡಿ ಒಬ್ಬೊಬ್ಬರು ರಾಶಿನಲ್ಲಿ ಆ ಎಫೆಕ್ಟ್ಗಳಿಗೆ ಎಫೆಕ್ಟ್ ಬರುತ್ತೆ. ಯಾಕೆ ಅಂದರೆ 12 ವರ್ಷಕ್ಕೆ ಒಂದು ಸಾರಿನೇ ಒಂದೊಂದು ರಾಶಿನವ್ರಿಗೆ ಗುರುಗ್ರಹ ಅಲ್ಲಿ ಪೊಸಿಷನ್ ಆಗ್ತಾರೆ. ಆ ಥರ ನೋಡುವಾಗ ಗುರುಗ್ರಹ ಜೂನ್ ತಿಂಗಳು 2ನೇ ತಾರೀಕಿಗೆ ಮಿಥುನ ರಾಶಿನಲ್ಲಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗುತ್ತಾರೆ. ಏನು ಸ್ಪೆಷಲ್ ಸರ್ ಈ ವರ್ಷ ಅಂದರೆ ಕರ್ಕಾಟಕ ರಾಶಿನಲ್ಲಿನೇ ಗುರು ಉಚ್ಚ ಪೊಸಿಷನ್ 100% ಅಲ್ಟಿಮೇಟ್ ಪವರ್ ಸಿಕ್ಕೋದು ಪೊಸಿಷನ್ ಏನಂದರೆ ಗುರುಗ್ರಹಕ್ಕೆ ಕರ್ಕಾಟಕ ರಾಶಿ. ಆ ರಾಶಿನಲ್ಲಿ ಪವರ್ಫುಲ್ ಪ್ಲೇಸ್ನಲ್ಲಿ ಗುರುಗ್ರಹ ಸಂಚಾರ ಮಾಡಿ ಫಲನೇ ಕೊಡ್ತಾರೆ. ಈ ಋಷಭ ರಾಶಿ ಅಂತ ಮಾತಾಡೋಣ. ಈ ಋಷಭ ರಾಶಿಗೆ ಎಂಥ ಫಲ ಇರ್ತವೆ? ಗುರುಗ್ರಹ ಸಂಚಾರ ಆಗೋದು ಬೇರೆ ರಾಶಿನಲ್ಲಿ, ಋಷಭ ರಾಶಿ ಏನು ಬರುತ್ತೆ ಅದೇ ಇರೋದು. ಗುರುಗ್ರಹ ಎಲ್ಲೆಲ್ಲಿ ಕೂತಿದೆಯೋ ಅಲ್ಲಿಂದ 3 ದೃಷ್ಟಿ ಬೇರೆ 3 ರಾಶಿಗೆ ಆಗ್ತವೆ. ಆ 3 ರಾಶಿ ತಕ್ಕನವಾಗಿ ಋಷಭ ರಾಶಿಗೆ ಒಳ್ಳೆ ಫಲಗಳು ಸಿಗ್ತವೆ. ಇರೋ 12 ರಾಶಿನಲ್ಲಿನೇ ಜಾಕ್ಪಾಟ್ ಒಳ್ಳೆ ಲಕ್ಕಿಯೆಸ್ಟ್ ಫಲ ಕೊಡೋದು ಏನಪ್ಪ ಅಂದರೆ ಈ ಋಷಭ ರಾಶಿನವರಿಗೆ ಕೊಡ್ತಾರೆ. ಓಕೆ, ಆ ಥರ ನೋಡಿದ್ರೆ ಋಷಭ ರಾಶಿಗೆ ಎಂಥ ಫಲ ಇರ್ತವೆ ಅಂತ ಜಾಕ್ಪಾಟ್ನಿ ಫಸ್ಟ್ ಹೇಳಿದ್ದೀನಿ. ಈ ಸಂಚಾರ ಏನು ಇರ್ತವೆ? ಋಷಭ ರಾಶಿಗೆ 3ನೇ ಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿ ಗುರು ಅಲ್ಲಿ ಹೋಗಿ ಇವಾಗ 1 ಇಯರ್ ಇರ್ತಾರೆ, 1 ವರ್ಷ ಇರ್ತಾರೆ. ಅಲ್ಲಿ 1 ವರ್ಷ ಎಲ್ಲೆಲ್ಲಿ ದೃಷ್ಟಿ ಇರ್ತವೆ? ಋಷಭ ರಾಶಿಗೆ 7ನೇ ಸ್ಥಾನ ಹೇಳ್ಕೊಳ್ತೀವಿ ಅಲ್ವಾ, ವೃಶ್ಚಿಕ ರಾಶಿಗೆ ದೃಷ್ಟಿ ಇರ್ತವೆ. ಋಷಭ ರಾಶಿಗೆ 9ನೇ ಸ್ಥಾನದಿಂದ ಮಕರ ರಾಶಿಗೆ ದೃಷ್ಟಿ ಇರ್ತವೆ. ಋಷಭ ರಾಶಿಗೆ 11ನೇ ಸ್ಥಾನವಾದ ಮೀನ ರಾಶಿಗೆ ದೃಷ್ಟಿ ಇರ್ತವೆ. ಸೊ 7, 9, 12ನೇ ಸ್ಥಾನಕ್ಕೆ ದೃಷ್ಟಿ ಇದ್ದರೆ ಇದೊಳ್ಳೆ ಪಾಸಿಟಿವ್ ಫಲ ಕೊಡೋ 3 ಸ್ಥಾನಗಳು. ಕೆಟ್ಟ ಫಲ ಕೊಡೋ ಸ್ಥಾನಗಳು ಇಲ್ಲ. ಈ ಮನುಷ್ಯಕ್ಕೆ 7ನೇ ಸ್ಥಾನ ಏನು ಕೊಡ್ತೀವಪ್ಪ ಅಂದರೆ ಬಿಸ್ನೆಸ್ ರಿಲೇಟೆಡ್ ವಿಷಯ, ಫಾರಿನ್ ರಿಲೇಟೆಡ್ ವಿಷಯ, ಇಂಥ ವಿಷಯ ಎಲ್ಲಕ್ಕೂ ಟಿಕ್ 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 100% ಒಳ್ಳೆ ಫಲ ಸಿಗ್ತವೆ. 7ನೇ ಸ್ಥಾನ ಏನು ಸರ್ ನಾನು ಮದುವೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಮದುವೆ ಆಗಿಲ್ಲ ಅಂತ ಯಾರು ಋಷಭ ರಾಶಿನಲ್ಲಿ ಕಾಯ್ತಿದ್ರೋ ಇದು ಟೈಮ್ ಮದುವೆ ಆಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿ ಇರ್ತವೆ. ಸರ್ ನಾನು ಫಾರಿನ್ ಹೋಗ್ಬೇಕು, ಎಸ್ ಫಾರಿನ್ಗೂ ಇದು ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿ ಕೊಡೋದು 7ನೇ ಸ್ಥಾನ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ವಿಷಯದಲ್ಲಿ ಒಳ್ಳೆ ವಿಷಯ. ಸರ್ ನಮ್ಮ ಬಿಸ್ನೆಸ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯೇ ನಮ್ಮ ಪಾರ್ಟ್ನರ್ಸ್ಗಳು ಏನಂದರೆ ಈ ಗುರುಗ್ರಹ ದೃಷ್ಟಿ ಆದ ಮೇಲಿಂದ ಆ ಪಾರ್ಟ್ನರ್ಶಿಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿಯಾಗಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಇಂಪ್ರೂವ್ಮೆಂಟ್, ಲಾಭ ಎಲ್ಲ ವಿಷಯ ಮಾಡ್ತೀರಾ ಸರ್. ಗಂಡ ಹೆಂಡತಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೀವಿ ಯಾರು ಋಷಭ ರಾಶಿಯಲ್ಲಿ ಇರ್ತಾರೋ ಗಂಡ ಹೆಂಡತಿಯಲ್ಲಿ ಅನ್ಯ ಅಂತ ಹೇಳ್ತೀವಿ ನೋಡಿ, ಕ್ಲೋಸ ಜಾಸ್ತಿ ಆಗ್ತೀರಾ. ಸೊ ದುಡ್ಡಿನ ವಿಷಯ ಹೇಳಿದ್ದೀನಿ, ಸೂಪರ್. 3 ವಿಷಯದಲ್ಲಿ 7ನೇ ದೃಷ್ಟಿ, 9ನೇ ದೃಷ್ಟಿ, 11ನೇ ದೃಷ್ಟಿ ಬಿಸ್ನೆಸ್ ಆಗಲಿ ಕೆಲಸದ ವಿಷಯದಾಗಲಿ ಅನುಕೂಲವಾಗಿ ನಡೀತದೆ. ಸೊ ಈ ಗುರುಗ್ರಹ ಏನಪ್ಪ ಅವ್ರ ಪೊಸಿಷನ್ ಅಂದರೆ 8, 11ನೇ ಮನೆಗೆ ಇರೋ ಗುರುಗ್ರಹ 3ನೇ ಸ್ಥಾನಕ್ಕೆ ಬರೋದು ಪಾಸಿಟಿವ್ ವಿಷಯ. ಸ್ವಲ್ಪ ಜನ ಋಷಭ ರಾಶಿನವ್ರಿಗೆ ಮನೆಯವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರ್ತವೆ. ಅಂತ ಏನೋ ಪ್ರಾಬ್ಲಮ್ ಇದ್ದರೆ 100% ಈ ಟೈಮಲ್ಲಿ ವಾಸಿ ಆಗ್ತಾರೆ. ಫ್ಯಾಮಿಲಿ ವಿಷಯದಲ್ಲಿ ಒಂಥರ ಮನಃಶಾಂತಿ ಸಿಗ್ತವೆ. ರಿಲೇಟಿವ್ಗಳು, ಫ್ರೆಂಡ್ಸ್ಗಳು ಸರ್ ಎಲ್ಲ ನಮಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಮ್ಮ ಹತ್ರ ಯಾರೋ ಮಾತಾಡೋದಿಲ್ಲ, ಮರ್ಯಾದೆ ಕೊಡೋದಿಲ್ಲ ಅಂತ ಇಷ್ಟು ದಿವಸ ಯಾರು ಫೇಸ್ ಮಾಡಿದರೋ ಅಂಥ ವಿಷಯ ಇವಾಗ ಪಾಸಿಟಿವ್ ಆಗ್ತದೆ ಸರ್. ಎಲ್ಲ ಬಂದು ವಾಪಸ್ ಸೇರ್ತಾರೆ, ಏನು ತೊಂದರೆ ಇಲ್ಲ. ಅಣ್ಣ ತಮ್ಮರ ವಿಷಯದಲ್ಲಿ ಒಂಥರ ಒಗಟಾಗ್ತೀರಾ. ನೆಕ್ಸ್ಟ್ ಏನಪ್ಪ ಅಂದರೆ ಒಳ್ಳೆ ಫೇಮಸ್, ಗೌರವ, ಪಾಪ್ಯುಲಾರಿಟಿ ಈ ವಿಷಯದಲ್ಲಿ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಯಾವುದು ಎಕ್ಸ್ಪೆಕ್ಟ್ ಮಾಡಿಲ್ವೋ ಅದು ಒಳ್ಳೆಯ ವಿಷಯವಾಗಿ ನಿಮ್ಗೆ ನಡೀತವೆ. ಬಿಸ್ನೆಸ್ ವಿಷಯದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿಸ್ಬೋದು. ಇಷ್ಟು ದಿವಸ ನಾವು ಕಾಂಟ್ರಾಕ್ಟಲ್ಲಿ ಬಿಸ್ನೆಸ್ಸಲ್ಲಿ ಪೆಂಡಿಂಗ್ ಅಮೌಂಟ್ ಇದೆಯಾ ಸರ್ ಬಂದಿಲ್ಲ ಅಂದರೆ 100% ಬರುತ್ತೆ ಸರ್, ಇದಕ್ಕೆ ಫಾಲೋ ಅಪ್ ಮಾಡಿ. ಕೆಲಸದಲ್ಲಿ ಇರೋರಿಗೆ ಪ್ರಮೋಷನ್ಗಳು ಸಿಗ್ತವೆ. ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಒಂದು ಅಪ್ರಿಷಿಯೇಷನ್ ಆಗಿ ನೀವು ಕೆಲಸದಲ್ಲಿ ಬರ್ಬೋದು. ಅದೇ ಥರ ನಮ್ಮ ತಂದೆ ಕಡೆ ಚಿಕ್ಕಪ್ಪ ದೊಡ್ಡಪ್ಪ ರಿಲೇಟಿವ್ಗೆಲ್ಲ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಇಲ್ಲ ಸರ್, ಸಪೋರ್ಟಿವ್ ಇಲ್ಲ, ಲ್ಯಾಂಡ್ ಇಶ್ಯೂ ಇದೆಯಾ ಅಂಥ ವಿಷಯ ಎಲ್ಲ ಇದನ್ನು ಮಾಡುವಾಗ ಅಂದು ಪೂರ್ವಿಕದಲ್ಲಿ ಆ ಪ್ರಾಬ್ಲಮ್ ಒಂದು ಪಂಚಾಯತ್ತು ಯಾವುದಾದ್ರು ಅಮಿಕಬಲ್ ಸೆಟಲ್ಮೆಂಟ್ ಮಾಡಿ ಪರ್ಫೆಕ್ಟಾಗಿ ವರ್ಕೌಟ್ ಆಗ್ತವೆ. ಮದುವೆ ಹುಡುಗಿ ಸಿಕ್ಕಿಲ್ಲ ಸರ್, ಮದುವೆ ಆಗಿಲ್ಲ ಅಂದರೆ ಹುಡುಕಿ ಮದುವೆಗಳು ಪಾಸಿಟಿವ್ ಆಗುತ್ತವೆ. ಬಿಸ್ನೆಸ್ ಪರ್ಫೆಕ್ಟ್ ಇರ್ತವೆ.
ತುಂಬ ಜನ ಈ ಮನೆ ರೆನೋವೇಷನ್ ಮಾಡ್ಬೋದು, ಹೊಸ ಮನೆ ಕಟ್ಟೋ ಚಾನ್ಸಸ್ ತುಂಬ ಕಂಡು ಬರ್ತವೆ. ಅಪ್ಪಗೆ ಏನಾದರೂ ಸ್ವಲ್ಪ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಇದ್ದರೆ ಟ್ರೀಟ್ಮೆಂಟ್ ಮಾಡಿ, ಅದು ಪಾಸಿಟಿವ್ ಆಗಿ ನಿಮಗೆ ಮುಂದೆ ಹೋಗ್ತವೆ, ವಾಸಿಯಾಗ್ತವೆ. 11ನೇ ಮನೆ ಹೇಳುವಾಗ ನಿಮ್ದು ಏನೇನು ಅಭಿಲಾಷೆಗಳಿದೆಯೋ ಎಲ್ಲ ಅಭಿಲಾಷೆಗೂ ಇವಾಗ ಸಪೋರ್ಟಿವ್ ಆಗಿ ನಡೀತದೆ. ಅಭಿಲಾಷೆನ ಹೇಳ್ಬಿಟ್ಟೆ, ಅದು ಯಾವುದು ಏನಂತ ನೀವು ತಿಳ್ಕೊಬೋದು. ಎಲ್ಲ ವಿಷಯದೂ ಒಳ್ಳೆಯ ಅನುಕೂಲ ಇರ್ತದೆ ಸರ್. ಜಾಕ್ಪಾಟ್, ಲಕ್ಕಿಯೋ ಲಕ್ಕಿ. ಸೊ ಲಕ್ಕಿ ಟೈಮ್ ಈ ಗುರು ಸಂಚಾರ 2026 ಈ ವೃಷಭ ರಾಶಿನವ್ರಿಗೆ ಪರ್ಫೆಕ್ಟ್ ಧೈರ್ಯವಾಗಿ ಮುಂದೆ ಓದಿಸಿ ಸರ್. ಆದರೂ ಒಂದು ಸರಿ ಆಸ್ಟ್ರ ಚೆಕ್ ಮಾಡಿಕೊಂಡು ಸ್ವಲ್ಪ ಮುಂದೆ ಓದಿಸಿ. ಎಲ್ರಿಗೂ ಆಮೇಲೆ ಏನೋ ಮಾಡಿಬಿಟ್ಟು ಇದು ಮಾಡ್ಕೋಬಾರ್ದು. ಓಕೆ, ಆಲ್ ದಿ ಬೆಸ್ಟ್. ಒಳ್ಳೇದಾಗ್ತದೆ. ಇನ್ನು ಫರ್ದರ್ ವೀಡಿಯೋಸ್ಗಳು ಆಗ್ತಾಯಿದ್ವಿ, ಪರ್ಫೆಕ್ಟ್ ಆಗ್ತವೆ. ನಮಸ್ಕಾರ, ಆಲ್ ದಿ ಬೆಸ್ಟ್.